ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಮುಂಬೈನಲ್ಲಿ ಅತೃಪ್ತರ ಸುತ್ತ 7 ಸುತ್ತಿನ ಕೋಟೆ. ಟ್ರಬಲ್ ಶೂಟರ್ಗೂ ಆಗಲಿಲ್ಲ ಆ ಭದ್ರಕೋಟೆ ಭೇದಿಸೋಕೆ. ಹೋಟೆಲ್ ಎಂಬ ಕೋಟೆ, 10 ಅತೃಪ್ತರು, ಒಬ್ಬ ಡಾನ್. ಅವನ ಆಕ್ರಮಣ ಕಾಯ್ತಾ ದೋಸ್ತಿ ಒಡೇಸ್. ಅದು ಬಿಎಸ್ವೈ ಅಲ್ಲ, ಸಂತೋಷ್ ಅಲ್ಲ, ಡಿಕೆಶಿ, ಸಿದ್ದು, ಮೋದಿ, ಶಾ ಇವ್ರ್ಯಾರು ಅಲ್ಲ. ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಸಿದ ಆ ಸೀಕ್ರೆಟ್ ಮಾಸ್ಟರ್ ಪೀಸ್ ಯಾರು? ಆ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮದು. ಆ ಒಂದು ಒಂಟಿ ತೋಳದ ದಾಳಿಗೆ ಸಮ್ಮಿಶ್ರ ಸರ್ಕಾರ ಛಿದ್ರ ರಾಜ್ಯ ರಾಜಕೀಯವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದಾನೆ ಒಬ್ಬನೇ ಒಬ್ಬ ಕೋಟೆ ವೀರ. ಅದು ಯಡಿಯೂರಪ್ಪ ಅಲ್ಲ, ಯಡಿಯೂರಪ್ಪ ಪಿಎ ಸಂತೋಷ್ ಅಲ್ಲ, ಮೋದಿ ಶಾ ಅಂತೂ ಅಲ್ವೇ ಅಲ್ಲ, ಬಿಜೆಪಿಯ ಕೇಂದ್ರ ಮಂತ್ರಿಯೂ ಅಲ್ಲ, ಸಿದ್ದುನೂ ಅಲ್ಲ, ಬೆಳಗಾವಿ ಸಾಹುಕಾರ್ ಕೂಡ ಅಲ್ಲ. ಹಾಗಾದ್ರೆ ದೋಸ್ತಿ ಸರ್ಕಾರವನ್ನೇ ಬುಡಮೇಲು ಮಾಡಿದ ಆ ಹೆಬ್ಬುಲಿ ಯಾವುದು? ಆ ರಣರೋಚಕ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಇವತ್ತು ನಿಮ್ಮ ನ್ಯೂಸ್ 18 ಕನ್ನಡ ಇಂಚಿಂಚಾಗಿ ಮುಂದಿಡಲಿದೆ. ಆ ಮಾಸ್ಟರ್ ಪೀಸ್ ದೋಸ್ತಿಗೆ ಹೇಗೆಲ್ಲ ಡೋಸ್ ಕೊಟ್ಟ ಅನ್ನೋದನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಮಾಸ್ಟರ್ ಪೀಸ್ ಡಿಚ್ಗೆ ದೋಸ್ತಿ ಪೀಸ್. HDK ಡಿಕೆಶಿ ಕಟ್ಟಿದ ಕೋಟೆಯೇ ಉಡಿ ಒಂದಲ್ಲ ಎರಡಲ್ಲ 5 ಬಾರಿ ಬಿಜೆಪಿಯ 16 ನಾಯಕರು ಆಪರೇಷನ್ಗೆ ಇಳಿದ್ರು ದೋಸ್ತಿ ಸರ್ಕಾರದ ಬುಡ ಅಲ್ಲಾಡ್ಲೇ ಇಲ್ಲ. ಆದ್ರೆ ಈಗ ಆ ಮಾಸ್ಟರ್ ಪೀಸ್ ಕೊಟ್ಟ ಡಿಚ್ಚಿಗೆ ಕೈದಳ ಅಪ್ಪಚ್ಚಿಯಾಗಿದೆ, ವಿಲವಿಲ ಒದ್ದಾಡುತ್ತಿದೆ. HDK ಡಿಕೆಶಿ ಕಟ್ಟಿದ ಕೋಟೆಯೇ ಉಡಿಸಾಕ್ತಿದೆ. ಆತ ಕೊಟ್ಟ ಏಟಿಗೆ ಬರೋಬ್ಬರಿ 9 ವರ್ಷಗಳ ನಂತರ ಶಕ್ತಿ ಸೌಧದಲ್ಲೇ ಕೈ ಮಿಲಾಯಿಸಿದ್ದಾರೆ ನಾಯಕರು. ವಿಧಾನಸೌಧದ ಮೆಟ್ಟಿಲಲ್ಲೇ ಬೀದಿ ನಾಯಿಗಳಂತೆ ಕಚ್ಚಾಡಿಕೊಂಡಿದ್ದಾರೆ. ರಾಜ್ಯ ರಾಜಕೀಯ ಹೊತ್ತಿ ಉರಿಯುತ್ತಿದೆ. ಕ್ಷಣವೂ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಒಂದಷ್ಟು ಮಂದಿ ಸರ್ಕಾರ ಉಳಿಸೋಕೆ ಟ್ರೈ ಮಾಡ್ತಿದ್ರೆ, ಇನ್ನೊಂದಷ್ಟು ಜನ ಉರುಳಿಸೋಕೆ ಟೊಂಕ ಕಟ್ಟಿ ಹೋರಾಡುತ್ತಿದ್ದಾರೆ. ಒಂದೇ ಪಕ್ಷದಲ್ಲೇ ಒಬ್ಬರ ಮೇಲೆ ಒಬ್ರು ಕತ್ತಿ ಮಸೀತಿದ್ದಾರೆ. ಹೀಗೆ ಸಾಂವಿಧಾನಿಕ ಬಿಕ್ಕಟ್ಟಿಗೆ ಸಿಲುಕಿದ ಕರ್ನಾಟಕ ರಾಜಕೀಯ ಕೊತ್ತ ಕುದಿಯುತ್ತಿದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೂ ಏರಿದೆ. ಸ್ಪೀಕರ್ ಕೋರ್ಟ್ ಹಗ್ಗಜಗ್ಗಾಟವೂ ನಡೆಯುತ್ತಿದೆ. ಹಾಗಾದ್ರೆ ಇಷ್ಟೆಲ್ಲ ಬಿಕ್ಕಟ್ಟು ಸೃಷ್ಟಿಯಾಗಿದ್ದು ಎಲ್ಲಿಂದ? ಯಾರಿಂದಾಯ್ತು ಇಷ್ಟೆಲ್ಲ ಕೋಲಾಹಲ? ಯಾರಿದ್ರ ಸೂತ್ರಧಾರ? ಆ ಸೀಕ್ರೆಟ್ ಸ್ಟೋರಿನ ನಾವಿವತ್ತು ರಿವೀಲ್ ಮಾಡ್ತೀವಿ ವೀಕ್ಷಕರೇ. ಕ್ಷಿಪ್ರ ಕ್ರಾಂತಿ ಹಿಂದಿದ್ದ ಆ ಒಬ್ಬನೇ ಒಬ್ಬ ಸೂತ್ರಧಾತನೆ ಕೆಡವಿದ್ದು ನೋಡಿ ಕರ್ನಾಟಕದ ರಾಜ್ಯಭಾರ. ಜುಲೈ 6 ಶನಿವಾರ. ಆ ದಿನ ನಡೆದ ಆ ಒಂದು ಘಟನೆ ದೋಸ್ತಿ ಸರ್ಕಾರವನ್ನ ಥಂಡ ಹೊಡೆಸಿತು. ಏಕಾಏಕಿ 12 ದೋಸ್ತಿ ಶಾಸಕರು ಸ್ಪೀಕರ್ ಕಚೇರಿಗೆ ನುಗ್ಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆದ್ರೆ ವೀಕ್ಷಕರೇ, ಇದಕ್ಕೂ ಮೊದಲೇ ಅಂದ್ರೆ ಜುಲೈ 1 ಸೋಮವಾರ ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟು ಫಸ್ಟ್ ಶಾಕ್ ಕೊಟ್ಟಿದ್ರು. ಆದ್ರೆ ಹೀಗೆ ಒಟ್ಟೊಟ್ಟಿಗೆ 12 ವಿಕೆಟ್ ಹೋಗುತ್ತೆ ಅನ್ನೋದನ್ನ ಯಾವೊಬ್ಬನೂ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ಅಲ್ಲಿಂದ ಕ್ಷಿಪ್ರ ಕ್ರಾಂತಿಗೆ ಮುನ್ನುಡಿ ಬಿತ್ತು. ಒಂದೊಂದೇ ವಿಕೆಟ್ ಉರುಳುತ್ತಾನೆ ಹೋಯ್ತು. 12 ಶಾಸಕರ ನಂತರ ಮತ್ತೆ 1 ವಿಕೆಟ್. ಅದಾದ್ಮೇಲೆ ಇದೇ ಬುಧವಾರ 2 ಭರ್ಜರಿ ವಿಕೆಟ್ ದೋಸ್ತಿಗಳ ಜಂಘಾಬಲವನ್ನೇ ಉಡುಗಿಸಿತು. ಹಾಗಾದ್ರೆ ಇಷ್ಟಕ್ಕೆಲ್ಲ ಕಾರಣ ಯಾರು ಈ ಮಾಸ್ಟರ್ ಪ್ಲಾನ್ ಹಿಂದಿನ ಮಾಸ್ಟರ್ ಪೀಸ್? ಅದೇ ನೋಡಿ ನಿಗೂಢ ರಹಸ್ಯ. ಅದನ್ನ ಹೇಳೋಕಂತಾನೆ ನಾವು ಬಂದಿರೋದು. ಶನಿವಾರ ರಾಜೀನಾಮೆ ಕೊಟ್ಟೋರಲ್ಲಿ 10 ಶಾಸಕರು ನೇರವಾಗಿ ಮುಂಬೈ ಫ್ಲೈಟ್ ಹತ್ತಿದ್ರು. ಅಲ್ಲೇ ಸೆಟ್ಲ್ ಆದ್ರು. ಪಕ್ಷೇತರ ಶಾಸಕ ಶಂಕರ್ ಹಾಗೂ ನಾಗೇಶ್ ಕೂಡ ಮುಂಬೈ ಸೇರಿದ್ರು. ಹೀಗೆ ಅಲ್ಲಿ ಹೋದ 12 ಶಾಸಕರು ಯಾರ ಕೈಗೂ ಸಿಗ್ಲಿಲ್ಲ. ಎಲ್ಲಿದ್ದಾರೆ ಅಂತ ಗೊತ್ತಿದ್ರು ಟಚ್ ಮಾಡೋಕೆ ಆಗ್ಲಿಲ್ಲ. ಯಾಕಂದ್ರೆ ಅಷ್ಟೂ ಶಾಸಕರ ಜುಟ್ಟು ಆ ಒಬ್ಬೇ ಒಬ್ಬ ಮಾಸ್ಟರ್ ಪೀಸ್ ಕೈಯಲ್ಲಿತ್ತು. ಆತ ಅಂತಿಂಥ ಮಾಸ್ಟರ್ ಪೀಸ್ ಅಲ್ಲ. ಆತನಿಗೆ ಕೋಟೆ ಕಟ್ಟೋದು ಗೊತ್ತು, ಕೋಟೆ ಕೆಡವೋದು ಗೊತ್ತು. 10 ರೆಬಲ್ಸ್ ಗಳಿಗೆ ಆ ಮಾಸ್ಟರ್ ಪೀಸ್ ಕಟ್ಟಿದ್ದ ಅಭೇದ್ಯ ಕೋಟೆ. ಮುಂಬೈಗೆ ಬಂದು ತೊಡೆತಟ್ಟಿದ ಡಿಕೆಶಿಗೂ ಆತ ಕೊಟ್ಟ ಡಿಚ್ಚಿ. ಕರ್ನಾಟಕದಿಂದ ಪೇರಿಕಿತ್ತ ಆ 10 ಶಾಸಕರು ಪ್ಲಸ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ 2 ಪಕ್ಷೇತರರು. ಇಷ್ಟೂ ಮಂದಿಗೆ ಆ ಮಾಸ್ಟರ್ ಪೀಸ್ ಕಟ್ಟಿದ್ದ ಅಭೇದ್ಯ ಕೋಟೆ. ಅದು ಅಂತಿಂಥ ಕೋಟೆ ಅಲ್ಲ ವೀಕ್ಷಕರೇ, ಅದು 7 ಸುತ್ತಿನ ಕೋಟೆ. ಆ ಕೋಟೆ ಎಷ್ಟು ಗಟ್ಟಿ ಅಂದ್ರೆ ಡಿಕೆಶಿ ಮುಂಬೈಗೆ ಬಂದು ತೊಡೆತಟ್ಟಿ ಡಿಚ್ಚಿ ಹೊಡೆದ್ರು ಅಲುಗಾಡಿಸೋಕೆ ಆಗಿಲ್ಲ. ಶಾಸಕರಿದ್ದ ಹೋಟೆಲ್ನ ಗೇಟ್ ದಾಟೋಕೂ ಸಾಧ್ಯವಾಗಲಿಲ್ಲ. ಡಿಕೆಶಿಗೆ ಥಂಡ ಹೊಡೆದು ಅತೃಪ್ತರಿಗೆ 7 ಸುತ್ತಿನ ಕೋಟೆ ಕಟ್ಟಿದ್ದ ಆ ಮಾಸ್ಟರ್ ಪೀಸ್ ಕನಕ್ಪುರ ಬಂಡೆ ಬಂದು ಅತೃಪ್ತರ ಕೋಟೆ ಚಿತ್ರ ಮಾಡೋಕೆ ನೋಡಿದ್ರು ಸಾಧ್ಯವಾಗದಂತಹ ಸನ್ನಿವೇಶ ಸೃಷ್ಟಿಸಿದ್ದ ಆ ಹೆಬ್ಬುಲಿ. ಆತ ಕಟ್ಟಿದ ಅಭೇದ್ಯ ಕೋಟೆ ಪವರ್ಫುಲ್ ಮಿನಿಸ್ಟರ್ ಡಿಕೆಶಿಯನ್ನೇ ಬರೋಬ್ಬರಿ 7 ಗಂಟೆ ನಡು ಬೀದಿಯಲ್ಲಿ ನಿಲ್ಲಿಸಿತು. ಮಳೆಯಲ್ಲಿ ನೆಂದ್ಕೊಂಡೆ ಅತೃಪ್ತರ ಬೇಟೆಗೆ ಡಿಕೆ ಹಪಹಪಿಸುವಂತೆ ಮಾಡಿತು. ಅಷ್ಟೇ ಯಾಕೆ, ಫುಟ್ಪಾತ್ ನಲ್ಲೇ ಕನಕ್ಪುರ ಕಿಂಗ್ ಇಡ್ಲಿ ಚಟ್ನಿಯನ್ನ ತಿನ್ನಿಸ್ತು. ಹಾಗಾದ್ರೆ ಡಿಕೆಶಿಯನ್ನೇ ನಡುಗಿಸುವಂತೆ ಕೋಟೆ ಕಟ್ಟಿದ ಆ ಮಾಸ್ಟರ್ ಪೀಸ್ ಯಾರು? ಬಿಎಸ್ವೈ ಅಲ್ಲ, ಪಿಎ ಸಂತೋಷ್ ಅಲ್ಲ, ಮೋದಿ ಶಾ ಕೇಂದ್ರ ಮಂತ್ರಿಗಳು ಯಾರೂ ಅಲ್ಲ, ಮಹಾರಾಷ್ಟ್ರ ಸಿಎಂ ಕೂಡ ಅಲ್ಲ.
ಅಂಥದ್ರಲ್ಲಿ ಇಷ್ಟೊಂದು ಪವರ್ಫುಲ್ ಆಗಿರೋ ಆ ಒಂಟಿ ತೋಳ ಯಾವುದು? ಸೀಕ್ರೆಟ್ ಇರೋದೇ ಅಲ್ಲಿ ನೋಡಿ. ಆ ಹೆಬ್ಬುಲಿ ಆರ್ಭಟಕ್ಕೆ ಡಿಕೆಶಿ ಡರ್ಗಯ, ಹೆಬ್ಬಂಡೆಗೆ ಥಂಡ ಹೊಡೆದ ಗಂಡುಗಲಿ. ರಾಜ್ಯ ರಾಜಕೀಯದ ಹೈಡ್ರಾಮಾ ಕೈ ಮಿಲಾಯಿಸೋಕೆ ಹೋಗೋ ಹಂತಕ್ಕೆ ಬಂದಿದ್ದರ ಹಿಂದೆ ನಿಗೂಢವಾಗಿ ಇರೋದೇ ಆತ. ಯಾರ ಕಣ್ಣಿಗೂ ಬೀಳದ ಅವನು ರೆಬೆಲ್ಸ್ ಸುತ್ತ 7 ಸುತ್ತಿನ ಕೋಟೆ ಕಟ್ಟಿದ್ದಾನೆ. ಅವನು ಕಟ್ಟಿದ ಕೋಟೆಯನ್ನ ಭೇದಿಸೋಕೆ ಇದುವರೆಗೂ ಯಾರಿಗೂ ಆಗಿಲ್ಲ. ಯಾರ್ಯಾರು ಆ ಕೋಟೆಗೆ ಹೋಗ್ತಾರೋ ಅವರ ಮನಸ್ಸು ಬದಲಾಗದಂತೆ ನೋಡಿಕೊಳ್ಳೋನು ಕೂಡ ಆತನೇ. ಅತೃಪ್ತರ ನಿರ್ಧಾರ ಅಚಲವಾಗಿರುವಂತೆ ಕ್ಷಣ ಕ್ಷಣವೂ ಕಣ್ಗಾವಲಿಟ್ಟು ಕಾಯೋನು ಅವನೇ. ಆತ ಸಾಮಾನ್ಯನಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಡಿಕೆಶಿ ಅಂತಹ ಬೇಟೆಗಾರರನ್ನೇ ನಡುಗಿಸಿದ್ದಾನೆ. ಈ ಬಾರಿ ದೇವರೇ ಕಾಪಾಡಬೇಕು ಅನ್ನೋ ಹೇಳೋ ಮಟ್ಟಕ್ಕೆ ತಂದಿಟ್ಟಿದ್ದಾನೆ. ದೇವರು ಅವ್ರಿಗೆ ಬುದ್ಧಿ ಜ್ಞಾನೋದಯ ಎಲ್ಲ ಕೊಟ್ಟು ಪರಿವರ್ತನೆ ಆಗಿ ಅವರ ರಾಜೀನಾಮೆನ ವಾಪಸ್ ತಗೊಳ್ತಾರೆ ಅಂತ ಆತ್ಮವಿಶ್ವಾಸದಿಂದ ನಾನಿದ್ದೇನೆ. ನೋಡಿ ವೀಕ್ಷಕರೇ, ಡಿಕೆಶಿ ಅಂತಹ ಹೆಬ್ಬಂಡಿಯನ್ನೇ ಬೇಸ್ತು ಬೆಳೆಸಿ ದೇವರ ಮೊರೆ ಹೋಗುವಂತೆ ಮಾಡಿದ್ದಾನೆ ಅಂದ್ರೆ ನೀವು ಅಂದ್ಕೊಳ್ಳಿ ಆತನ ಪವರ್ ಏನು ಅಂತ. ಡಿಕೆಶಿ ಅಂತಹ ಪವರ್ಫುಲ್ ಮಿನಿಸ್ಟರ್ ನೋಡಿದ್ರೆ ಎಲ್ರೂ ಗಡ ನಡುಗುತ್ತಾರೆ. ಅಣ್ಣ ಅಣ್ಣ ಅಂತ ಅಕ್ಕಪಕ್ಕ ಸುಳಿದಾಡ್ತಾರೆ. ಅದರಲ್ಲೂ ಯಾವುದಾದ್ರೂ ಸವಾಲು ಕೈಗೆತ್ತಿಕೊಂಡು ಡಿಕೆ ಶಿಕಾರಿಗೆ ಇಳಿದ್ರು ಅಂದ್ರೆ ಬೇಟೆ ಮಿಸ್ ಆಗೋ ಚಾನ್ಸೇ ಇಲ್ಲ. ನೆನಪಿದೆಯಾ ವೀಕ್ಷಕರೇ ನಿಮ್ಗೆ? ದೋಸ್ತಿ ಸರ್ಕಾರ ರಚನೆ ಆಗೋ ಸಂದರ್ಭದಲ್ಲಿ ಬಿಜೆಪಿ ಆಮಿಷಕ್ಕೆ ಒಳಗಾಗಿ ಆನಂದ್ ಸಿಂಗ್ ಹೋಟೆಲ್ ಒಂದರಲ್ಲಿ ನಿಗೂಢವಾಗಿ ಅಡಗಿ ಕೂತಿದ್ರು. ಬಳ್ಳಾರಿಯಲ್ಲಿ ಪವರ್ಫುಲ್ ನಾಯಕನಾಗಿದ್ದ ಆನಂದ್ ಸಿಂಗ್ ರನ್ನ ಕನಕಪುರ ಬಂಡೆ ನಿಗೂಢವಾಗಿ ಶಿಕಾರಿ ಮಾಡಿದ್ರು. ಸಣ್ಣ ಸುಳಿವು ಕೊಡದೆ ಅಲ್ಲಿಗೆ ದಾಳಿ ನಡೆಸಿದ ಡಿಕೆಶಿ ಆನಂದ್ ಸಿಂಗ್ ರನ್ನ ನೇರವಾಗಿ ವಿಧಾನಸೌಧಕ್ಕೆ ಎಳೆದು ತಂದಿದ್ರು. ಅಷ್ಟು ಪವರ್ ಕನಕಪುರ ಕಿಂಗ್ಗೆ. ಆದ್ರೆ ಅಂತಹ ಡಿಕೆಶಿಗೆ ಅವನೊಬ್ಬ ಅತೃಪ್ತರ ಸುತ್ತ ಸೃಷ್ಟಿಸಿದ್ದ ಕೋಟೆಯನ್ನ ಮಾತ್ರ ಜಸ್ಟ್ ಟಚ್ ಮಾಡೋಕ್ಕೂ ಸಾಧ್ಯವಾಗಿಲ್ಲ. ಅದೇ ನೋಡಿ ಆ ಮಾಸ್ಟರ್ ಪೀಸ್ ತಾಕತ್ತು. ದೋಸ್ತಿಗಳಿಗೆ ಗೂಗ್ಲಿ ಕೊಟ್ಟಿದ್ದೇಗೆ ಆ ಬಾಸ್, 7 ಸುತ್ತಿನ ಕೋಟೆ ಕಟ್ಟಿದ್ದೇಗೆ ಆ ಮಾಸ್ಟರ್ ಪೀಸ್. ಇಷ್ಟೆಲ್ಲ ಆದ್ಮೇಲೆ ಯಾರವನು, ಯಾರು ಆ ಜಗಜ್ಜಟ್ಟಿ ಅಂತ ನೀವು ಯೋಚನೆ ಮಾಡ್ತಿರಬಹುದು. ಆತ ಅಂಥಿಂತವನಲ್ಲ. ಡಿಕೆಶಿ ಅಂತಹ ಡಿಕೆಶಿಗೆ ಸೆಟ್ ಹೊಡೆದ ಮಾಸ್ಟರ್ ಪೀಸ್ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ಮೋದಿ ಸಾಮ್ರಾಜ್ಯದಿಂದ ಬಂದಿದ್ದ 42 ಕಾಂಗ್ರೆಸ್ ಶಾಸಕರಿಗೆ ಕೋಟೆ ಕಟ್ಟಿದ ಬಂಡೆ ಡಿಕೆಶಿ. ಆ ಕೋಟೆಗೆ ಬಿಜೆಪಿಯ ಒಬ್ಬ ವ್ಯಕ್ತಿಯು ಹತ್ತಿರವೂ ಸುಳಿಯದಂತಹ ಅಭೇದ್ಯ ಕೋಟೆ ಕಟ್ಟಿ ಮೋದಿ ಶಾ ಎದುರು ತೊಡೆತಟ್ಟಿ ಸೈ ಎನ್ನಿಸಿಕೊಂಡ ಕಿಂಗ್ ಡಿಕೆಶಿ. ಅಷ್ಟೇ ಯಾಕೆ, ದೋಸ್ತಿ ಸರ್ಕಾರದ ಸುತ್ತಲೂ ಕಲ್ಲು ಬಂಡೆಯಂತೆ ನಿಂತಿದ್ರು. ಆಪರೇಷನ್ಗೆ ಕೈ ಹಾಕಿದ ಕಮಲ ಕಲಿಗಳಿಗೆ 5 ಬಾರಿ ನೀರು ಕುಡಿಸಿದ್ರು. ಹೀಗೆ ಡಿಕೆಶಿ ಯಾವುದೇ ಒಂದು ಕೋಟೆ ಕಟ್ಟಿದ್ರು ಅದಕ್ಕೆ ಯಾರಿಗೂ ನುಗ್ಗೋಕೆ ಆಗ್ತಿರ್ಲಿಲ್ಲ. ಮೋದಿ ಅಮಿತ್ ಶಾ ಬಂದ್ರು ದೋಸ್ತಿ ಸರ್ಕಾರ ಅಲುಗಾಡಿಸೋಕೆ ಆಗ್ತಿರ್ಲಿಲ್ಲ. ಆದ್ರೆ ಮೋದಿ ಶಾ ಅಂಥವರಿಗೆ ದಿಗ್ಬಂಧನ ಹಾಕಿದ್ದ ಡಿಕೆ ಕೋಟೆಗೆ ನುಗ್ಗಿ ಅತೃಪ್ತರನ್ನ ಮುಂಬೈಗೆ ಎತ್ತಾಕೊಂಡು ಹೋಗಿದ್ದಾನೆ ಆ ಮಾಸ್ಟರ್ ಪೀಸ್. ಅಷ್ಟೇ ಅಲ್ಲ, ಮುಂಬೈನಲ್ಲೇ 7 ಸುತ್ತಿನ ಕೋಟೆ ಕಟ್ಟಿ ತನ್ನ ಬೇಟೆ ಸ್ವಲ್ಪನೂ ಮಿಸ್ ಆಗದಂತೆ ನೋಡಿಕೊಂಡು ದೋಸ್ತಿಗಳಿಗೆ ಕೊಟ್ಟಿದ್ದಾನೆ ನೋಡಿ ಗೂಗ್ಲಿ. ಈತನ ಭದ್ರಕೋಟೆಯಲ್ಲಿ ರೆಬೆಲ್ಸ್ ಇದ್ದ ಕಾರಣಕ್ಕೇನೆ ಬಿಜೆಪಿ ಫುಲ್ ಖುಷಿಯಾಗಿರೋದು. ಬಿಎಸ್ವೈ ಸ್ವಲ್ಪನೂ ಟೆನ್ಷನ್ ಇಲ್ಲದೆ ಓಡಾಡ್ತಿರೋದು. ಬಿಎಸ್ವೈ ರೇಣುಕಾಚಾರ್ಯರಂತಹ ಕಮಲ ನಾಯಕರು ಕುಸ್ತಿಗೆ ಇಳಿದಿರೋದು. ಎಸ್, ಆತನ ಮೇಲೆ ಕಮಲದ ಪ್ರತಿ ನಾಯಕರಿಗೂ ಅಷ್ಟೊಂದು ನಂಬಿಕೆ ಇದೆ. ಈ ಚಾನ್ಸು ಮಿಸ್ ಆಗೋದೇ ಇಲ್ಲ ಅನ್ನೋ ಅಭೇದ್ಯ ವಿಶ್ವಾಸವಿದೆ. ಯಾಕಂದ್ರೆ ಆತ ಸಾಮಾನ್ಯನಲ್ಲ. ಕರ್ನಾಟಕ ರಾಜ್ಯ ರಾಜಕೀಯವನ್ನೇ ಬುಡಮೇಲಾಗಿಸೋ ಆಪರೇಷನ್ಗೆ ಬಂಡೆ ಆಗಿ ನಿಂತವನು. ದೋಸ್ತಿಗಳನ್ನೇ ಪೀಸ್ ಮಾಡಿದವಾದ್ರೆ ಯಾರವನು? ಅದನ್ನು ಹೇಳೋಕೆ ಮೊದಲು ಅವನು ಸೃಷ್ಟಿಸಿದ ಕೋಟೆ ಹೇಗಿದೆ ಅಂತ ಹೇಳ್ತೀವಿ ವೀಕ್ಷಕರೇ. ಎಸ್, ಕರ್ನಾಟಕದಿಂದ ಮುಂಬೈಗೆ ಹಾರಿದ ದೋಸ್ತಿ ಸರ್ಕಾರದ 12 ಶಾಸಕರು ಹಾಗೂ 2 ಪಕ್ಷೇತರರು ಉಳ್ಕೊಂಡ ಹೋಟೆಲ್ಗೆ ಬಿಗಿ ಭದ್ರತೆ ಕೊಟ್ಟಿದ್ದೆ ಅವನು. ಹೋಟೆಲ್ನ ಒಳಗೆ ಹೊರಗೆ ಆತನದ್ದೇ ಸೇನಾನಿಗಳು ಬಿಗಿ ಭದ್ರತೆಯನ್ನೇ ಕೊಟ್ಟಿದ್ರು. ಹೀಗಾಗಿ ಆ ಹೋಟೆಲ್ಗೆ ಕೈ ನಾಯಕರು ಬಿಡಿ ಒಂದು ಇರುವೆಯೂ ನುಸುಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾರೇ ಬರಲಿ ಆತನ ಕೋಟೆಯನ್ನ ಭೇದಿಸೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕಂದ್ರೆ ಆತ ಒಬ್ಬ ಹುಟ್ಟು ಕೋಟೆ ವೀರ. ಯಾಕೆ ಅವರು ಕೋಟೆ ವೀರ? ಯಾಕಂದ್ರೆ ಅವರು ಕೋಟೆ ಕಟ್ಟೋದಕ್ಕೆ ಹೆಸರಾದವರು. ಅವರ ಬಳಿ ಭದ್ರತಾ ಸೈನ್ಯವೇ ಇದೆ. ಹಾಗಂತ ಅವರು ರಕ್ಷಣಾ ಸಚಿವರಲ್ಲ ಅಥವಾ ಯಾವುದೇ ಮಿಲಿಟರಿ ಪಡೆಯ ಸೇನಾನಿಯೂ ಅಲ್ಲ. ಅಷ್ಟೇ ಯಾಕೆ, ಮಹಾರಾಷ್ಟ್ರ ಪೊಲೀಸ್ ಮಹಾ ನಿರ್ದೇಶಕರು ಅವರಲ್ಲ. ಆದ್ರೆ ಘಟಾನುಘಟಿಗಳಿಗೆ ಭದ್ರತೆ ಕೊಡೋದರಲ್ಲಿ ಸೈ ಎನ್ನಿಸಿಕೊಂಡ ಕೋಟೆ ವೀರ ಅವರು. ಅಂತಹ ಕೋಟೆ ವೀರ ಕರ್ನಾಟಕದ ಅತೃಪ್ತರಿಗೆ ಕೋಟೆ ಹೆಣೆದಿದ್ದಾರೆ. ಅವರು ಕಟ್ಟಿದ ಅಭೇದ್ಯ ಕೋಟೆಯಿಂದಾಗೆ ಹೋಟೆಲ್ಗೆ ನುಗ್ಗೋಕೆ ಬಂದ ಡಿಕೆಶಿ ಫುಟ್ಪಾತ್ನಲ್ಲಿ ಇಡ್ಲಿ ತಿಂದು ತೆಪ್ಪಗೆ ಹೋಗ್ಬೇಕಾಯ್ತು. ಬಂದ ದಾರಿಗೆ ಸುಂಕವಿಲ್ಲದಂತೆ ಮತ್ತೆ ಬೆಂಗಳೂರು ಫ್ಲೈಟ್ ಹತ್ತಬೇಕಾಯ್ತು. ಬಿಎಸ್ವೈನೂ ಅಲ್ಲ, ಸಂತೋಷೂ ಅಲ್ಲ, ಸಿದ್ದು ಅಲ್ಲ, ಮೋದಿ ಮತ್ತು ಶಾನೂ ಅಲ್ಲ. ಯಾವ ಮಂತ್ರಿ, ಕೇಂದ್ರ ಸಚಿವ, ಪೊಲೀಸ್ ಇಲಾಖೆಯವರೂ ಅಲ್ಲ ಎಂದಾದಲ್ಲಿ ಯಾರು ಆ ಮಾಸ್ಟರ್ ಪೀಸ್?
ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಸಿ ದೋಸ್ತಿ ಸರ್ಕಾರವನ್ನೇ ಪೀಸ್ ಮಾಡ್ತಿರೋ ಆ ಒಂಟಿ ತೋಳ ಯಾವುದು? ಅಲ್ಲೇ ಇರೋದು ನೋಡಿ ರಣರೋಚಕ ರಹಸ್ಯ. ನೋಡಿದ್ರಲ್ಲ ಆ ಮಾಸ್ಟರ್ ಪೀಸ್ ಹೆಣೆದ ಕೋಟೆ ಹೇಗಿದೆ ಅಂತ. ಹಾಗಾದ್ರೆ ಇಷ್ಟೆಲ್ಲ ಮಾಡ್ತಾ ಇರೋ ಆ ಬಾಸ್ ಯಾರು? ರೆಬಲ್ಸ್ ಕರ್ನಾಟಕಕ್ಕೆ ಓಡೋಡಿ ಬಂದು ಮತ್ತೆ ಮುಂಬೈಗೆ ಹಾರಿದ್ದಾರೆ. ಹಾಗಾದ್ರೆ ರೆಬಲ್ಸ್ ಗಳನ್ನ ಹೀಗೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿರೋ ಆ ಬಾಸ್ ಯಾರು? ಉತ್ತರ ಈ ಎಪಿಸೋಡ್ ನಲ್ಲಿ. ಇಷ್ಟು ದಿನ ಮುಂಬೈನ ಮಾಸ್ಟರ್ ಪೀಸ್ ಕೋಟೆಯಲ್ಲಿ ಸೇಫ್ ಆಗಿದ್ದ ರೆಬೆಲ್ಸ್ ಕರ್ನಾಟಕಕ್ಕೆ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ 6 ಗಂಟೆ ಮುಂಚೆ ಸ್ಪೀಕರ್ ಮುಂದೆ ರಾಜೀನಾಮೆ ಪತ್ರವನ್ನ ಒನ್ಸ್ ಅಗೇನ್ ಕೊಡೋಕೆ ಧಾವಿಸಿದ್ದಾರೆ. ಮಾಸ್ಟರ್ ಪೀಸ್ ಕೋಟೆಯಿಂದ ಒಂದೇ ಏಟಿಗೆ ಓಡಿ ಬಂದು ವಿಧಾನಸೌಧಕ್ಕೆ ದೌಡಾಯಿಸಿದ್ರು. 1, 2, 3, 4 ಹೀಗೆ 10 ಶಾಸಕರು 5 ದಿನಗಳ ನಂತರ ಕಂಡಿದ್ದು ಹೀಗೆ. ಕ್ರಮಬದ್ಧವಾಗಿ ರಾಜೀನಾಮೆ ಕೊಡಲಿಲ್ಲ ಅಂತ ಸ್ಪೀಕರ್ ಇಷ್ಟೂ ಮಂದಿಯ ರಾಜೀನಾಮೆಯನ್ನ ಸೈಡ್ಗಿಟ್ಟಿದ್ರು. ಸ್ಪೀಕರೇ ರಾಜೀನಾಮೆ ಅಂಗೀಕಾರಕ್ಕೆ ಲೇಟ್ ಮಾಡುತ್ತಿದ್ದಾರೆ ಅಂತ ಈ ಅತೃಪ್ತರು ಸುಪ್ರೀಂ ಮೆಟ್ಟಿಲು ಏರಿದ್ರು. ಈ ವಿಚಾರಣೆ ನಡೆಸಿದ ಸುಪ್ರೀಂ ಶುಕ್ರವಾರ 6 ಗಂಟೆಯ ಒಳಗೆ ಖುದ್ದು ಹಾಜರಾಗಿ ಸ್ಪೀಕರ್ಗೆ ರಾಜೀನಾಮೆ ಪತ್ರ ಸಲ್ಲಿಸುವಂತೆ ಡೆಡ್ಲೈನ್ ಕೊಟ್ಟಿತ್ತು. ಅದೇನಾಯ್ತೋ ಏನೋ, ರೆಬೆಲ್ಸ್ ಬರೋದು 5 ನಿಮಿಷ ಲೇಟ್ ಆಗಿ ಹೋಯ್ತು. ಅದಕ್ಕೆ ಓಡ್ಕೊಂಡೇ ಬಂದು ರಾಜೀನಾಮೆನೂ ಕೊಟ್ರು. ರಾಜ್ಯ ರಾಜಕೀಯ ಹೈಡ್ರಾಮಾದ ಸೂತ್ರಧಾರ, ಹಿರಿಯ ಶಾಸಕರನ್ನೇ ಓಡಿಸಿದ ರಣಧೀರ. ರಾಜ್ಯ ರಾಜಕೀಯದಲ್ಲಿ ಇಷ್ಟೆಲ್ಲ ಹೈಡ್ರಾಮಾ, ಶಾಸಕರೇ ಹೀಗೆ ಓಡೋಡಿ ಬರ್ತಿರೋದಕ್ಕೆಲ್ಲ ಕಾರಣ ಆ ಒಬ್ಬನೇ ಒಬ್ಬ ಸೂತ್ರಧಾರ. ಅವರು ಮಾಡಿದ ಮಾಸ್ಟರ್ ಪ್ಲಾನ್ ನಿಂದಾಗೆ ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಇಕ್ಕಟ್ಟಿಗೂ ಸಿಲುಕ್ತು. ಶಕ್ತಿ ಸೌಧದಲ್ಲೇ ಜಗಳವೂ ಆಯ್ತು. ಈಗ ಶಾಸಕರು ಓಡಿ ಬರ್ತಿರೋದಕ್ಕೂ ಸಾಕ್ಷಿ ಆಯ್ತು. ಅಷ್ಟಕ್ಕೂ ಮುಂಬೈನಲ್ಲಿ ಕೂತೆ ರಾಜ್ಯ ರಾಜಕೀಯವನ್ನ ಇಷ್ಟೆಲ್ಲ ಆಡಿಸ್ತಿರೋ ಕೈ ಯಾವುದು? ಅದು ಮತ್ಯಾರು ಅಲ್ಲ, ಆ ಮಾಸ್ಟರ್ ಪೀಸ್ ಹೆಸರೇ ಪ್ರಸಾದ್ ಲಾಡ್. ಕರ್ನಾಟಕದಲ್ಲಿ ಯಾರು ಕೂಡ ಈ ಹೆಸರನ್ನ ಕೇಳಿರಲಿಲ್ಲ. ಆದ್ರೆ ಮೊನ್ನೆ ರೆಬೆಲ್ಸ್ ಮುಂಬೈಗೆ ಹಾರಿದ ಮೇಲೆ ಈ ಹೆಸರು ಫೀನಿಕ್ಸ್ ನಂತೆ ಮೇಲೆದ್ದು ಬಂತು. ಅದಕ್ಕೆ ಕಾರಣ ಈ ಪ್ರಸಾದ್ ಲಾಡ್ ರೆಬೆಲ್ಸ್ ಉಳಿದಿದ್ದ ಹೋಟೆಲ್ನಲ್ಲೇ ಅಡ್ಡಾಡ್ತಾ ಇದ್ದ. ಅಷ್ಟಕ್ಕೂ ಯಾರೀ ಪ್ರಸಾದ್? ಮತ್ಯಾರು ಅಲ್ಲ, ಮಹಾರಾಷ್ಟ್ರ ಬಿಜೆಪಿ ಉಪಾಧ್ಯಕ್ಷ, ಅಲ್ಲಿನ ವಿಧಾನ ಪರಿಷತ್ ಸದಸ್ಯ. ಕರ್ನಾಟಕದ ರೆಬೆಲ್ಸ್ಗಳಿಗೆ ಮುಂಬೈನಲ್ಲಿ ಕಣ್ಗಾವಲಿದ್ದ ವ್ಯಕ್ತಿ ಇವರೇ ಅನ್ನೋದು ಸದ್ಯಕ್ಕೆ ಹೊರಬಿದ್ದ ಮಾಹಿತಿ. ಕೇಶಿಯಂತಹ ಬಂಡೆಯನ್ನ ಅತೃಪ್ತರಿದ್ದ ಹೋಟೆಲ್ಗೆ ನುಗ್ಗೋಕೆ ಬಿಡದೆ ಇರೋವಲ್ಲಿಂದ ಹಿಡಿದು ಈ ಕ್ಷಣದವರೆಗೂ 10 ಅತೃಪ್ತ ಶಾಸಕರ ನಿರ್ಧಾರವನ್ನ ಅಚಲವಾಗಿರುವಂತೆ ನೋಡ್ಕೊಂಡಿದ್ದೆ ಈ ಪ್ರಸಾದ್ ಲಾಡ್ ಅಂತ ಹೇಳಲಾಗಿದೆ. ಮಾಸ್ಟರ್ ಪೀಸ್ ಕಟ್ಟಿದ ಕೋಟೆಗೆ ದೋಸ್ತಿಗಳೇ ಕಾನೂನು ಸಮರದ ಅಸ್ತ್ರ ಪ್ರಯೋಗಿಸಿದ್ದಾರೆ. ಹಾಗಾದ್ರೆ ಈ ಕುಸ್ತಿಲಿ ಗೆಲ್ಲೋದ್ಯಾರು? ದೋಸ್ತಿನ ಮಾಸ್ಟರ್ ಪೀಸ್? ಇಷ್ಟು ದಿನ ನಡೆದಿದ್ದೇ ಬೇರೆ, ಇನ್ನು ನಡೆಯೋದೇ ಬೇರೆ. ಯಾಕಂದ್ರೆ ಈಗ ನಡೀತಾ ಇರೋದು ರೆಬಲ್ಸ್ ವರ್ಸಸ್ ದೋಸ್ತಿಗಳ ನಡುವೆ ಕಾನೂನು ಚೌಕಟ್ಟಿನ ಸಮರ. ಹಾಗಾದ್ರೆ ಮುಂದೇನಾಗುತ್ತೆ ಅದೇ ನೋಡಿ ರೋಚಕ. ವಿಧಾನಸೌಧಕ್ಕೆ ಬಂದು ರಾಜೀನಾಮೆಯನ್ನ ಖುದ್ದಾಗಿ ಕೊಟ್ಟ ಅತೃಪ್ತರು ಮತ್ತೆ ಮುಂಬೈ ಫ್ಲೈಟ್ ಹತ್ತಿದ್ದಾರೆ. ಮತ್ತೆ ಮಾಸ್ಟರ್ ಪೀಸ್ ಕೋಟೆಯಲ್ಲಿ ಭದ್ರವಾಗ್ತಿದ್ದಾರೆ. ಒಮ್ಮೆ ಈ ಕೋಟೆಗೆ ನುಗ್ಗಿದ್ರೆ ಮತ್ತೆ ಅಲ್ಲಿಗೆ ಯಾರಿಗೂ ಹೋಗೋಕೆ ಆಗಲ್ಲ ಅನ್ನೋದನ್ನ ನಾವೀಗಾಗಲೇ ಹೇಳಿದ್ದೇವೆ. ಆದ್ರೆ ದೋಸ್ತಿಗಳ ಕೈಯಿಂದ ಬಚಾವಾದ್ರೂ ಕಾನೂನು ಕಟ್ಟಳೆಗಳಲ್ಲಿ ಸಿಲುಕಿ ಒದ್ದಾಡಬೇಕಾಗುತ್ತಾ ಈ ರೆಬೆಲ್ಸ್? ಎಸ್, ಯಾವಾಗ ಸದ್ಯಕ್ಕೆ ರಾಜೀನಾಮೆ ಅಂಗೀಕಾರ ಇಲ್ಲ ಅಂತ ಸ್ಪೀಕರ್ ಹೇಳಿದ್ರು ಆಗ್ಲೇ ಅದೊಂದು ಅನುಮಾನ ಬಲವಾಗಿದೆ. ಆದ್ರೆ ವಿಚಾರಣೆ ಮಾಡೇ ನಾನು ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಈ ಹೊಣೆ ನನ್ನ ಮೇಲೆ ಇರುತ್ತೆ. ನಾನು ಹಾಗೆ ಮಾಡದೆ ಹೋದಲ್ಲಿ ತಪ್ಪು ಮಾಡಿದಂತಾಗುತ್ತೆ. ವಿಪ್ ಕೊಡೋದು ಬಿಡೋದು, ಅದನ್ನು ಗೌರವಿಸೋದು ಬಿಡೋದು, ಅದೆಲ್ಲ ಅವ್ರಿಗೆ ಬಿಟ್ಟದ್ದು. ಕೇಳಿದ್ರಲ್ಲ, ಅದ್ಯಾವ ಮೂಲೆಯಲ್ಲಿ ಅದ್ಯಾವ ಕೋಟೆಯಲ್ಲಿ ಭದ್ರವಾಗಿದ್ರು ರಾಜೀನಾಮೆ ಅಂಗೀಕಾರ ಅಷ್ಟು ಸುಲಭವಿಲ್ಲ. ಸುಪ್ರೀಂ ವಿಚಾರಣೆಯೂ ಬಾಕಿ ಇದೆ. ಹಾಗಾಗಿ ಓಡೋಡಿ ಬಂದು ರಾಜೀನಾಮೆ ಕೊಟ್ಟರು ರೆಬೆಲ್ಸ್ ಎದೆಯಲ್ಲಿ ಭಯದ ಥಕಧಿಮಿತ ಖಂಡಿತ ಇರುತ್ತೆ. ಜೊತೆಗೆ ಕಾಂಗ್ರೆಸ್ ವಿಪ್ ಪ್ರತಿಯನ್ನು ಆಯಾಯ ಶಾಸಕರ ಕೊಠಡಿಗೆ ಅಂಟಿಸಿರೋದ್ರಿಂದ ಮುಂದೆ ನಡೆಯೋ ಸಮರವೇ ರೋಚಕ. ಅಲ್ಲಿ ದೋಸ್ತಿಗೆ ಗೆಲುವ, ದೋಸ್ತಿ ಉರುಳಿಸೋಕೆ ಹೊರಟಿರೋರಿಗೆ ಗೆಲುವ ಅನ್ನೋದೇ ಸದ್ಯಕ್ಕೆ ಉತ್ತರ ಕೊಡೋಕೆ ಕಷ್ಟವಾಗಿರೋ ಪ್ರಶ್ನೆ. ವಿಧಾನಸಭೆಯ ಅಧಿವೇಶನಕ್ಕೆ ಕಾಂಗ್ರೆಸ್ ವಿಪ್ ಜಾರಿ ಮಾಡಿದೆ. ಆದ್ರೆ ಅತೃಪ್ತರು ಮತ್ತೆ ಮುಂಬೈ ಕೋಟೆಗೆ ಮರಳಿದ್ದಾರೆ. ಅಲ್ಲೇನೋ ಮಾಸ್ಟರ್ ಪೀಸ್ ಭದ್ರತೆ ರೆಬಲ್ಸ್ ಗಳಿಗೆ ಸಿಗಬಹುದು. ಆದ್ರೆ ವಿಪ್ ಕಾನೂನು ಸಮರ ಯಾರಿಗೆ ಹೇಗೆ ಡಿಚ್ಚಿ ಕೊಡುತ್ತೆ ಅಂತ ಹೇಳೋಕಾಗಲ್ಲ. ಇದೇ ಇವತ್ತಿನ ಬಿಗ್ ಸ್ಟೋರಿ. ನೋಡ್ತಾರಿ News 18 ಕನ್ನಡ.